ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ. ವೆಲ್ಕಮ್ ಟು BR ಕಿಚನ್. ಸೊ ಇವತ್ತು ನಾವು RR ನಗರಲ್ಲಿ ಅಮೃತ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಇವತ್ತು ಅವ್ರು ನಮಗೋಸ್ಕರ ಯಾವ ಥರ ವೆರೈಟೀಸ್ನ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಸೊ ನೀವೇನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫು. ಸೊ ಇವತ್ತು ನಮ್ಮ BR ಕಿಚನ್ಗೋಸ್ಕರ ಏನು ಸ್ಪೆಷಲ್ ಅಡುಗೆ ಮಾಡ್ಬೇಕು ಅನ್ಕೊಂಡಿದ್ದೀವಿ? ಮಸಾಲೆ ಅಕ್ಕಿ ರೊಟ್ಟಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮಗೋಸ್ಕರ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ಇನ್ಯಾಕೆ ತಡ ಮಾಡೋದು, ಬನ್ನಿ ನೋಡೋಣ. ಅಮೃತ ಮೇಡಮ್ ಇವತ್ತು ನಮಗೋಸ್ಕರ ಮಸಾಲೆ ಅಕ್ಕಿ ರೊಟ್ಟಿ ರೆಡಿ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಮೇಡಮ್ ಎಲ್ಲ ರೆಡಿ ಇದೆ ಅಲ್ಲ? ಸೊ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೀವೇ ಹೇಳಿ. ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕರಿಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಜೀರಿಗೆ, ಎಳ್ಳು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಉಪ್ಪು, ರೊಟ್ಟಿಗೆ ನೆಂಚ್ಕೊಳ್ಳೋದಕ್ಕೆ ತುಪ್ಪ, ಮೊಸರು, ಉಪ್ಪಿನಕಾಯಿ. ಸೊ ಎಲ್ಲ ರೆಡಿ ಇದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಅಲ್ಲ? ಸೊ ಮೊದಲಿಗೆ ಏನು ಮಾಡ್ಕೋಬೇಕು ಮೇಡಮ್? ಇವಾಗ ಇಲ್ಲಿ ಇಟ್ಟಿರೋ ಐಟಮ್ಸ್ ಎಲ್ಲ ನಾನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಬೌಲ್ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಷ್ಟಿಗೆ ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಳ್ತೀನಿ. ಬಿಸಿನೀರು ಕಾಯೋಷ್ಟಿಗೆ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಮಾಡ್ತೀನಿ. ಸರಿ, ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಬಿಸಿನೀರು ರೆಡಿ ಮಾಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಅಲ್ಲ? ಸೊ ಮೊದಲಿಗೆ ಏನು ಹಾಕೋಬೇಕು? ಅಕ್ಕಿ ಹಿಟ್ಟು. ಓಕೆ. ಸೊ ಎಷ್ಟು? ಒಂದು ಕಪ್ ಅಕ್ಕಿ ಹಸಿಟ್ಟು ಹಾಕೊಳ್ತೀನಿ. ಓಕೆ. ಅದಕ್ಕೆ ಇದೆಲ್ಲ ಇಟ್ಕೊಂಡಿದ್ದೀನಿ. ಇದೆಲ್ಲ ಐಟಮು ಹಾಕ್ತೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಎಳ್ಳು, ಓಕೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಓಕೆ, ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಎಷ್ಟು? ಒಂದು ಈರುಳ್ಳಿ ತೊಗೊಂಡಿದ್ದೀರಾ? ಇಲ್ಲ, ಒಂದು ದಪ್ಪ ಈರುಳ್ಳಿ ಒಂದೆರಡು ಹಾಕಬೇಕು. ಎರಡು ಹಾಕಬೇಕು. ಈರುಳ್ಳಿ ಹಾಕಿದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಬೇಕು. ನಾನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಏಕೆ ಅಂದರೆ ಅದು ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಸಿಕ್ಕ ಖಾರ ಆಗುತ್ತೆ ಅಂತ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ಪೇಸ್ಟ್ ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಬಿಸಿನೀರು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಅದು ಬಿಸಿನೀರು ಹಾಕ್ಕೊಂಡು ಬಿಸಿನೀರಲ್ಲಿ ಕಲಿಸ್ಕೊಂಡು ಬಿಸಿನೀರಲ್ಲಿ ಕಲಿಸ್ಕೊಂಡು ಇದೆಲ್ಲ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ತೀನಿ. ಮನೇಲಿ ನೀವು ಯಾರ್ಯಾರು ಇದ್ದೀರಾ? 8 ಜನ. ಓಕೆ. ನಾನು, ನಮ್ಮ ಹಸ್ಬೆಂಡು, ನಮ್ಮಿಬ್ಬರು ಮಕ್ಕಳಿದ್ದಾರೆ. ಇಬ್ಬರು ಗಂಡು ಮಕ್ಕಳು. ಒಬ್ಬ ಮಗನಿಗೆ ಇಬ್ಬರು ಮಕ್ಳಿಗೂ ಮದುವೆ ಆಗಿದೆ. ದೊಡ್ಡ ಮಗನಿಗೆ ಒಂದು ಮಗಳು, ಮಗ ಇದ್ದಾನೆ. ಮೊಮ್ಮಗಳು, ಮೊಮ್ಮಗ ಇಬ್ಬರಿದ್ದಾರೆ. ಜಾಯಿಂಟ್ ಫ್ಯಾಮಿಲಿ, ಮನೆ ತುಂಬಾ ಜನ ಇರ್ತೀರಾ? ದೊಡ್ಡ ಮಗ BE ಮಾಡಿದ್ದಾನೆ. ಬಾಷ್ ಕಂಪ್ನಿ ಜಾಬಲ್ಲಿದ್ದಾರೆ. ದೊಡ್ಡ ಮಗ ಇವಾಗ ಸದ್ಯಕ್ಕೆ ಜರ್ಮನಿಲಿದ್ದಾರೆ. ನಮ್ಮ ಸೊಸೆದಿರಿಬ್ರು BE ಮಾಡಿದ್ದಾರೆ. ನನ್ನ ಚಿಕ್ಕ ಮಗ ಬಂದು CA ಮಾಡಿದ್ದಾರೆ. ಅವರು ವಿಪ್ರೋ ಕಂಪ್ನಿಲಿ ಜಾಬಲ್ಲಿದ್ದಾರೆ. ನಮ್ಮ ಚಿಕ್ಕ ಸೊಸೆ ಬಂದು ಸನ್ ಮೊಬಿಲಿಟಿ ಅನ್ನೋ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ಸೊಸೆ ಬಂದು ಜರ್ಮನಿಲಿದ್ದಾರೆ. ಅವರಲ್ಲೂ ಜಾಬ್, ಮೊಮ್ಮಕ್ಕಳಿಬ್ರು ಜರ್ಮನಿಲಿದ್ದಾರೆ. ಅಲ್ಲೇ ಜಾಬ್ ಮಾಡ್ತಾ ಇದ್ದಾರೆ ಇಬ್ರು. ರೀಸೆಂಟಾಗಿ ಮದುವೆ ಆಯಿತು. 8 ತಿಂಗಳಾಯ್ತು ಮದುವೆ ಆಯಿತು ಚಿಕ್ಕ ಮಗನಿಗೆ. ಇಲ್ಲೇ ಎಲ್ಲ 4 ಜನ ವರ್ಕಿಂಗ್. ಓಕೆ. ನೀವೇನು ಮಾಡ್ಕೊಂಡಿದ್ರಿ? ಅಂದರೆ ಮುಂಚೆ ನೀವು ವರ್ಕಿಂಗ್, ಆಲ್ಮೋಸ್ಟ್ ಎಲ್ಲರೂ ಒಳ್ಳೆ ಜಾಬಲ್ಲಿ ಇದ್ದೀರಾ? ಇಲ್ಲ, ಹೌಸ್ ವೈಫ್ ಅಷ್ಟೇ. ಮುಂಚೆ ಇದ್ರು ಸರ್ ಏನು ಮಾಡ್ಕೊಂಡಿದ್ದಾರೆ ಹಸ್ಬೆಂಡ್? ಅವ್ರು ಬಿಸ್ನೆಸ್ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಅವ್ರಿಗೆ ಏನೂ ಇಲ್ಲ, ಮಾಡೋಕ್ಕಾಗ್ತಿಲ್ಲ. ಈಗೆಲ್ಲ ಮಕ್ಕಳು ಆರಾಮಾಗೆಲ್ಲ ಮಕ್ಕಳು ದುಡಿತಾ ಇರೋದ್ರೆ ನಾವು ಇವಾಗ ಏನು ಮಾಡ್ತಾ ಇಲ್ಲ ಮೇಡಮ್. ತುಂಬ ಕಾಯ್ದಿದೆ ಅನ್ಸುತ್ತಲ್ಲ? ತುಂಬ ಕಾದೋಯ್ತು. ಬಿಸಿನೀರು ಹಾಕ್ಕೊಳ್ತೀನಿ. ಸಾಲದೆ ಬಂದರೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೋಬೋದು. ತುಂಬ ಬಿಸಿ ಹಾಕ್ಕೊಂಡ್ರೆ ಕಲ್ಸೋಕ್ಕೂ ಆಗಲ್ಲ. ಸ್ವಲ್ಪ ನೀರು ಹಾಕೊಂಡು ಬಿಸಿನೀರು ಹಾಕಿದ್ರೆ ಸ್ವಲ್ಪ ಹಿಟ್ಟು ಸಾಫ್ಟ್ ಆಗುತ್ತೆ. ರೊಟ್ಟಿ ಸಾಫ್ಟಾಗಿ ಬರುತ್ತೆ. ನಾವು ತಣ್ಣೀರು ಹಾಕೊಂಡ್ಬಿಟ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ತಿನ್ನೋದಕ್ಕೆ. ಅಷ್ಟು ಈಸಿ ಇರಲ್ಲ. ಬಿಸಿನೀರು ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹೌದು. ಸೊ ಮುಂಚೆಯಿಂದ ನಿಮಗೆ ಅಡುಗೆಲೆಲ್ಲ ಹಂಗಾದ್ರೆ ತುಂಬ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ? ನಾವು ಮಾಡಲೇಬೇಕಿದ್ದು ಮೇಡಮ್, ಅಡುಗೆ ಮಾಡಲೇಬೇಕು. ಹೌಸ್ ವೈಫ್ ನಾವು ಮೊದಲಿಂದ ಅಷ್ಟೇ. ಸ್ವಲ್ಪ ಕೆಲಸ ಮಾಡ್ತೀವಿ. ಮನೇಲಿ ತುಂಬ ಕುಟುಂಬ, ತುಂಬ ಜನ ಇರೋದ್ರಿಂದ ಎನಿ ಟೈಮ್ ಅಡುಗೆ ಆಗ್ತಾನೆ ಇರುತ್ತೆ. ಈ ಅದಕ್ಕೆ ಕಲ್ಸ್ಕೊಂಡ್ರೆ ಅಂದರೆ ಅಟ್ಲೀಸ್ಟ್ ಅದು ರೌಂಡ್ ಮಾಡಿದಾಗ ಸಾಫ್ಟ್ ಆಗಿರೋ ಈ ಥರ ಅಕ್ಕಿ ಹಿಟ್ಟು ಕಲ್ಸ್ಕೊಂಡ್ಬಿಟ್ರೆ ಈ ಥರ ಇವಾಗ ನಾವು ತೊಗೊಂಡ್ರೆ ಒಂದು ಬಾಲ್ ಸೈಜ್ ಈ ಥರ ಮಾಡ್ಕೊಂಡ್ಬಿಡ್ಬೇಕು. ಸಾಫ್ಟಾಗಿರುತ್ತೆ. ಇದನ್ನು ಎಣ್ಣೆ ಹಚ್ಬಿಟ್ಟು ನಾವು ಕೆಲವರು ಪೇಪರ್ಗೆ ಹಾಕಿ ಮಾಡ್ತಾರೆ, ಒಬ್ಬಟ್ಟಿನ ಪೇಪರ್ಗೆ. ಆದರೆ ನಮ್ಗೆ ಆ ಥರ ಇಲ್ಲ, ನಮ್ಗೆ ಇಷ್ಟ ಆಗಲ್ಲ. ನಾವು ಕಬ್ಬಣದ ಹೆಂಚು ತಗೋತೀವಿ, ಅದರಲ್ಲಿ ಮಾಡ್ತೀವಿ. ಇವಾಗ ಮಾಡ್ತೀನಿ ನೋಡಿ. ಈ ಥರ ಒಂದು ಹೆಂಚು ತಗೊಳ್ತೀವಿ. ಇಲ್ಲ ನಾನು ಫಸ್ಟು ಅದನ್ನು ರೆಡಿ ಮಾಡ್ಕೊಳ್ಬೇಕು, ಆಮೇಲೆ ಗ್ಯಾಸ್ ಆನ್ ಮಾಡ್ತೀನಿ.
ಓ ಫಸ್ಟ್ ಆಯಿಲ್ ಹಾಕೊಂಡು ಅದಕ್ಕೆ ಇದೆಲ್ಲ ರೆಡಿ ತವಾ ಬಿಸಿ ಆಗೋಕ್ಕಿಂತ ಮುಂಚೆ ಅದ್ರ ತವಾ ಬಿಸಿ ಇದ್ರೆ ಮಾಡೋಕ್ಕಾಗಲ್ಲ ನಮ್ಮದು. ನಾವೇನಿದ್ರು ಇದು ಹಿಂಗೆ ಮಾಡಿಬಿಟ್ಟು ಆಮೇಲೆ ತವಾ ಸ್ಟವ್ ಮೇಲೆ ಇಡಬೇಕು. ಸೊ ಇದು ಹಂಚ ಮೇಲೆ ಹೆಂಚ ಮೇಲೆ ಮಾಡ್ತೀನಿ. ಇದನ್ನು ಹೆಂಚ ಮೇಲೆ ಮಾಡಿದ್ರೇ ನಮಗೆ ಹೆಂಚ ಮೇಲೆ ಮಾಡಿ ಅಭ್ಯಾಸ. ಕೆಲವರೆಲ್ಲ ಪೇಪರಲ್ಲಿ ಮಾಡ್ತಾರೆ, ಆದರೆ ನಮ್ಗೆ ಆ ಥರ ಅಭ್ಯಾಸ ಇಲ್ಲ. ಎಣ್ಣೆ ಹಾಕ್ಬಿಡ್ತೀವಿ, ಎಣ್ಣೆ ಹಾಕ್ಕೊಂಡು ಹಿಂಗೆ ಎಣ್ಣೆ ಹಾಕ್ಕೊಂಡ್ಬಿಡ್ತಿದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಈ ಥರ ಮಾಡ್ತೀವಿ. ಸೊ ಅದು ಎಷ್ಟು ಥಿಕ್ನೆಸ್ ಬೇಕೋ ಅದನ್ನ ನೀಟಾಗಿ ಹಂಚ ಮೇಲೆ ಮಾಡಿ. ಸ್ವಲ್ಪ ವಯಸ್ಸಾದವ್ರಿಗೆ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ. ಹೌದು. ನಾವು ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಅದು ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು ಇದು. ಹೌದು, ತುಂಬ ಸಾಫ್ಟ್ ಆಗುತ್ತೆ. ಆಮೇಲೆ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಈಸಿ ಅಲ್ಲ, ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಮಾಡ್ತೀವಿ. ನಾವು ಮಕ್ಳಿಗೆ ಬಾಕ್ಸಿಗೆ ಎಲ್ಲ ಬೇಕಲ್ಲ, ಹೌದು, ಅವರು ತಿಂಡಿ ತೊಗೊಂಡು ತಿನ್ಕೊಂಡು ಬಾಕ್ಸ್ಗೆ ಒಂದೊಂದ್ಸರಿ ತಿಂಡಿನೇ ಹಾಕ್ಕೊಂಡು ಹೋಗ್ತಾರೆ ಬಾಕ್ಸಿಗೆ. ಅವಾಗ ಈ ಥರ ರೊಟ್ಟಿ ಎಲ್ಲ ಮಾಡಿಕೊಟ್ರೆ ಅದು ಬಾಕ್ಸಲ್ಲೂ ಸಾಫ್ಟಾಗೇ ಇರುತ್ತೆ, ಚೆನ್ನಾಗಿರುತ್ತೆ ಮಧ್ಯಾಹ್ನ ತಿನ್ನೋಕ್ಕೂ. ಓಕೆ, ಬೇಕಾದ್ರೆ ಬಿಸಿ ಮಾಡಿಕೊಂಡು ತಿನ್ಬೋದು, ಇಲ್ಲ ಹಾಗೆ ಆದರೂ ತಿನ್ಬೋದು. ಇವಾಗ ಗ್ಯಾಸ್ ಅಂಟಿಸ್ಬೋದಾ? ಗ್ಯಾಸ್ ಅಂಟಿಸ್ಬಿಟ್ಟು ಗ್ಯಾಸ್ ಅಂಟಿಸ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಇದು ಫ್ಲೇಮ್ ಮೀಡಿಯಮ್ ಇರಲ್ಲ? ಇಲ್ಲ, ಫುಲ್ ಇಲ್ಲ, ಫುಲ್ ಇಡಬೇಕು. ಅದ್ರ ಮೇಲೆ ಮುಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ. ಸೊ ಬೇಗ ಬೇಯುತ್ತೆ? ಬೇಗ ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ. ಅದು ಒಳಗಡೆನೆ ಬೇಯುತ್ತಲ್ವ, ಅದಕ್ಕೆ ಕ್ಯಾಪ್ ಹಾಕಿ ಮುಚ್ಚಬೇಕು. ಓಕೆ. ಅಷ್ಟೊತ್ತಿಗೆ ಇನ್ನೊಂದು 2-3 ತವ ಇಟ್ಕೊಂಡಿದ್ದೀನಿ ನಾನು. ಓಕೆ. ಯಾಕೆ ಬಿಸಿ ಇರುತ್ತಲ್ವಾ, ನಾವು 3 ತವ 4 ತವ ಇಟ್ಕೊಂಡ್ಬಿಡ್ತೀವಿ. ಜನ ಇರುತ್ತೆ. ಬೆಳಿಗ್ಗೆ ಅವ್ರಿಗೆ ಅರ್ಜೆಂಟ್ ಇರುತ್ತಲ್ವಾ, ಅದಕ್ಕೆ 3 ತವ ಇಟ್ಕೊಂಡಿರ್ತೀವಿ. 3-4 ಒಂದು ಅವಾಗಿಂದ ಆಗತ್ಲೆ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಯೂಶಲಿ ಹಂಗಾರೆ ನೀವು ಅಕ್ಕಿ ರೊಟ್ಟಿ ಜಾಸ್ತಿ ಮಾಡ್ತೀರಾ ಅನ್ಸುತ್ತೆ? ಮಾಡ್ತೀವಿ ನಾವು. ವಾರಕ್ಕೆ ಒಂದ್ಸಲ 2 ಸಲ ನಮ್ಗೆ ಅಕ್ಕಿ ರೊಟ್ಟಿ ಬೇಕೇ ಬೇಕು. ಓಕೆ. ಅಕ್ಕಿ ರೊಟ್ಟಿ ನಮ್ಮಲ್ಲಿ ತುಂಬ ಆಸೆ ಪಡ್ತಾರೆ, ತಿಂತಾರೆ ಚೆನ್ನಾಗಿ ಅಕ್ಕಿ ರೊಟ್ಟಿ. ಸೊ ಅಡುಗೆ ಎಲ್ಲ ಬಿಟ್ಟರೆ ಬೇರೆ ಎಲ್ಲ ಅಭ್ಯಾಸಗಳು ನಿಮಗೆ? ಮೂವೀಸ್ ಹೋಗೋದು, ಏನಾದರೂ ಹಾಬೀಸ್ಗಳು ಇಟ್ಕೊಂಡಿದ್ದೀರಾ? ಕಮ್ಮಿ, ಅಷ್ಟೆಲ್ಲ ಹೋಗಲ್ಲ. ಹೊರಗೆಲ್ಲ ಹೋದರೆ ಎಲ್ಲಿ ಜಾಸ್ತಿ ಹೋಗೋಕ್ಕೆ ಇಷ್ಟಪಡ್ತೀರಾ? ದೇವಸ್ಥಾನ ಜಾಸ್ತಿ. ದೇವಸ್ಥಾನಗಳ? ಓಕೆ. ಯಾವುದು ಸದ್ಯದಲ್ಲಿ ಹೋಗಿ ಬಂದಿದ್ದ ದೇವಸ್ಥಾನ ಅಂದರೆ? ನಾವು ಕಾಶಿಗೆ ಹೋಗಿದ್ವಿ ಮೇಡಮ್. ಕಾಶಿಗೆ ಹೋಗಿದ್ದೆ. ಓಕೆ. ಕಾಶಿ, ಪ್ರಯಾಗ್ರಾಜು ಎಲ್ಲ ಹೋಗಿದ್ವಿ. ರೀಸೆಂಟಾಗಿ ಅಲ್ಲಿಗೆಲ್ಲ ಹೋಗಿ ಬಂದ್ವಿ. ಓಕೆ. ಆಮೇಲೆ ಇಲ್ಲಿ ಲೋಕಲಲ್ಲಿ ಹೋಗ್ಬೇಕಾದ್ರೆ RR ಟೆಂಪಲ್ ಜಾಸ್ತಿ ಹೋಗ್ತೀವಿ. RR ಟೆಂಪಲ್ಲು, ಈಶ್ವರ ಟೆಂಪಲ್ಲು, ಓಂಕಾರ್ ಹಿಲ್ಸು, ಇಲ್ಲಿ ಟೆಂಪಲ್ಗೆ ಜಾಸ್ತಿ ಹೋಗ್ತೀವಿ ಅಷ್ಟೇ. ಮೂವೀಸ್ ಎಲ್ಲ ನೋಡಲ್ಲ, ಕಮ್ಮಿ ಮೂವೀಸ್ಗೆಲ್ಲ ಹೋಗೋದು. ತುಂಬ ವರ್ಷದಿಂದ ಹಂಗಾರೆ ನಿಲ್ಸೇ ಬಿಟ್ರೆ ಮೂವೀಸ್ ನೋಡೋದು? ಇಲ್ಲ ತುಂಬ ಇಲ್ಲ ನಾವು ನಮ್ಮ ಹಸ್ಬೆಂಡ್ ಇವಾಗ ಎಲ್ಲೂ ಬರಲ್ಲ ಜಾಸ್ತಿ. ಅದು ಮಕ್ಕಳು ಕರೆದ್ರೆ ನಾವು ಹೋಗಲ್ಲ, ಮನೆಯಲ್ಲೇ ಟಿವಿಲಿ ನೋಡ್ತೀವಿ. ಅದರ ರಿಟೈರ್ಡ್ ಲೈಫ್ ಆಗೋಗಿದೆ ನಿಮ್ಗೆ, ಆರಾಮಾಗಿ ಮನೇಲಿ ರೆಸ್ಟು, ದೇವಸ್ಥಾನ ಹೋಗಿ ಬರೋದಷ್ಟೇ. ಮನೇಲಿ ಮಾಡೋದು, ಅಡುಗೆ ಮಾಡೋದು. ಬರ್ತಾರಲ್ಲ ಮಕ್ಕಳು ಆಫೀಸಿಂದ ಬರೋಷ್ಟೊತ್ತಿಗೆ ಅಡುಗೆ ರೆಡಿ ಮಾಡ್ತೀನಿ. ಮನೇಲಿ ಮತ್ತೆ ಟಿವಿ ಸೀರಿಯಲ್ಸ್ ಎಲ್ಲಾದರೂ ಅಭ್ಯಾಸ ಇರುತ್ತೆ? ಸೀರಿಯಲ್ ನೋಡ್ತಾ ಇದ್ವಿ. ಈ ನಡುವೆ ತೆಲುಗು ಸೀರಿಯಲ್ಗಳು ಜಾಸ್ತಿ ಮಾಡ್ತಾರೆ ನಮ್ಮ ಮನೇಲಿ. ನಮ್ಮ ಹಸ್ಬೆಂಡ್ ತೆಲುಗು ಜಾಸ್ತಿ ನೋಡ್ತಾರೆ, ಆದ್ದರಿಂದ ತೆಲುಗು ನೋಡ್ತೀವಿ. ಓಕೆ. ಕನ್ನಡ ಕಮ್ಮಿ ನೋಡ್ತೀವಿ, ಇಲ್ಲ ಅಂತಲ್ಲ, ಸ್ವಲ್ಪ ಕಮ್ಮಿ. ನಮ್ಮ ಸೊಸೈಟಿಲೆಲ್ಲ ಇದ್ದರೆ ಕನ್ನಡ ಜಾಸ್ತಿ ನೋಡ್ತಾರೆ. ನಮ್ಮ ಮಕ್ಕಳು ನಾವೆಲ್ಲ ಕನ್ನಡ ನೋಡೋದು. ನಮ್ಮ ಹಸ್ಬೆಂಡ್ ತೆಲುಗು ನೋಡೋದ್ರಿಂದ ಅವ್ರಿಂದ ಇದ್ದಾಗ ನಾವು ತೆಲುಗು ನೋಡ್ತೀವಿ. ಓಕೆ. ಆಗ ಒಂದು ರೊಟ್ಟಿ ಸುಡೋಷ್ಟಾಗಿ ಇನ್ನೊಂದು 2 ರೊಟ್ಟಿ ರೆಡಿ ಮಾಡಿ ಇಟ್ಕೊಂಡು ಈ ಥರ ಆಪ್ಷನ್ ಇದ್ರೆ ಬೇಗನೂ ಆಗುತ್ತೆ. ಈ ಥರ ಮಾಡ್ಕೊಂಡು ಹೋಗ್ತಾರೆ. ಅನಿಸಿ ಆ ಕಡೆ ಒಂದು ಇದಾಗುತ್ತೆ, ಈ ಕಡೆ ಒಂದು ರೊಟ್ಟಿ ಮಾಡ್ಕೊಳ್ತೀವಿ. ತವಾನು ಬೇಗನೆ ಬಿಸಿ ಆಗಿದೆ ಆಲ್ಮೋಸ್ಟ್ ಅಲ್ಲ? ತವಾ ಬೇಗ ಬಿಸಿ ಆಗುತ್ತೆ, ತಣ್ಣಗಾಗೋದು ಲೇಟು. ಅದು ಕಬ್ಬಣ. ಅಂದರೆ ಈಗ ಯೂಶಲಿ ನೀವು ಒಂದು ರೊಟ್ಟಿ ಆದಮೇಲೆ ಇನ್ನೊಂದು ರೊಟ್ಟಿ ಅದರಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು 3 ಇಂಚು 4 ಇಂಚು ಇಟ್ಕೊಂಡ್ಬಿಟ್ಟಿರ್ತೀವಿ. ಓಕೆ ಓಕೆ. ಒಂದು ಆಗೋಷ್ಟಿಗೆ ಇನ್ನೊಂದು ರೆಡಿ ಮಾಡ್ಕೊಂಡಿರ್ತೀವಿ, ಹಾಗೆ ಮಾಡ್ತಾ ಇರ್ತೀವಿ ಅಷ್ಟೇ. ಬೆಳಿಗ್ಗೆ ತುಂಬ ಅರ್ಜೆಂಟ್ ಇರುತ್ತೆ, ಸೊಸೆಯವರು ಆಫೀಸ್ಗೆ ಹೋಗ್ತಾರೆ, ಹೋಗೋದಿರುತ್ತೆ, ಹಾಗೆ ಹಂಗೆ ಮಗನೂ ಇಬ್ಬರು ಆಫೀಸ್ಗೆ ಹೋಗ್ತಾರಲ್ಲ. ನೀವು ಇಲ್ಲ ಬ್ಯಾಂಗ್ಳೂರನ್ನ ಅಥವಾ? ನಮ್ಮ ಅಮ್ಮ ಮನೆ ಬೆಂಗಳೂರಲ್ಲೇ. ಅವ್ರ ಮನೇಲಿ ಬೆಂಗಳೂರೇ, ಇಲ್ಲೇ ಇರೋದು. ನಮ್ಮ ಅತ್ತೆ ಮನೇನು ಬೆಂಗಳೂರೇ. ಸ್ಟಿಲ್ ಈಗ ಮೊದಲು ನಾವು ಮಾಗಡಿ ರೋಡಲ್ಲಿದ್ವಿ, ಆಮೇಲೆ 6th ಬ್ಲಾಕಲ್ಲಿದ್ವಿ. ಈಗ ಈ ಏರಿಯಾಗೆ ಬಂದು 9 ವರ್ಷ ಆಯಿತು. ಓಕೆ ಓಕೆ. 9 ಇಯರ್ಸ್ ಆಯ್ತು. ನಾವು ಗ್ಲೋಬಲ್ ವಿಲೇಜಲ್ಲಿದ್ವಿ. ಗ್ಲೋಬಲ್ ವಿಲೇಜ್. ಇಲ್ಲಿಗೆ ಬಂದು 2 ಇಯರ್ಸ್ ಆಯಿತು. ಈ ಮನೆಗೆ ಬಂದು 2 ಇಯರ್ಸ್ ಆಯಿತು. 2 ವರ್ಷ ಆಯ್ತು. ಈ ಮನೆ ಹೊಸದಾಗಿ ಕನ್ಸ್ಟ್ರಕ್ಟ್ ಹೊಸದಾಗಿ ಮಾಡಿದ್ವಿ ಮನೆ ಮಾಡಿದ್ದು. ವೆರಿ ನೈಸ್. ಸೊ ಇನ್ಮೇಲೆ ಆಲ್ಮೋಸ್ಟ್ ಮಕ್ಕಳೆಲ್ಲ ಜಾಬ್ ಅದಿದಂತ ಬ್ಯುಸಿ ಆದರೆ ನಿಮಗೆ ಮನೆ ಆಯಿತು, ಟಿವಿ ಆಯಿತು ಅಷ್ಟೇ. ಇನ್ನೇನಿಲ್ಲ, ನಾವು ಫುಲ್ ಬ್ಯುಸಿನೇ ಇರ್ತೀವಿ ಮನೇಲಿ. ಸೊ ನೀವು ನಿಮ್ಮ ದೊಡ್ಡ ಮಗ ಇರೋದು ಅಲ್ಲಿ ಏನಾದರೂ ಜರ್ಮನಿಗೆ ಹೋಗಿದ್ವಿ. ಅವಾಗ ಕೊರೋನಾ ಟೈಮ್ ಇತ್ತು. 3 ತಿಂಗಳು ಅಂತ ಹೋದವ್ರು 6 ತಿಂಗಳಿದ್ದು ಬಂದ್ವಿ. ಓಕೆ. ಮೊಮ್ಮಗಳು ಹುಟ್ಟಿದ್ಲು. ಎಷ್ಟು ದೊಡ್ಡವರಿದ್ದಾರೆ ಇವಾಗ? 6 ವರ್ಷ ನಮ್ಮ ಮೊಮ್ಮಗಳಿಗೆ. ಮೊಮ್ಮಗನಿಗೆ 8 ತಿಂಗಳಿಗೆ. ಓ, ಈಗ ಪಾಪ ಅದು 8 ಮಂತ್ಸ್ ಬೇಬಿ. ಅಮ್ಮ ಮನೆಗೆ ಹೋಗಿದ್ದಾರೆ.
ಅವರು ಬಂದಿದ್ದಾರೆ ಬಂದಿದ್ದಾರೆ ರೀಸೆಂಟಾಗಿ ಬಂದಿದ್ದಾರೆ. ಪಾಪುಗೆ ನಾಮಕರಣ ಮಾಡಬೇಕಿತ್ತು, ಅದಕ್ಕೆ ಬಂದಿದ್ದಾರೆ. ಈಗ ಅವ್ರ ಅಮ್ಮ ಮನೆಗೆ ಹೋಗಿದ್ದಾರೆ, ಓಕೆ. ಮಗನೂ ಬಂದಿದ್ದಾರೆ, ಎಲ್ಲ ಇದ್ದಾರೆ. ಅಮ್ಮ ಮನೆಗೆ ಹೋಗಿದ್ದಾರೆ ಇವಾಗ. ಓಕೆ. ಸೊ ಎಲ್ಲ ಇಲ್ಲಿ ಬರೋ ಸದ್ಯದಲ್ಲೇ ಇದೆ ಬರ್ತಾರೆ. ಹಂಗಾದ್ರೆ. ಸೊ ಒಳ್ಳೆ ಟ್ರಿಪ್ ಎಲ್ಲ ಮಾಡಿದ್ರ ಹಂಗಾರೆ ಜರ್ಮನಿಲಿ? ಮಾಡಿದ್ವಿ. ಓಕೆ. ಸೊ ಎಷ್ಟು 3 ತಿಂಗಳಂತ ಹೋಗಿ 6 6 ತಿಂಗಳು ಸ್ಟೇ ಮಾಡಿದ್ದೆ ಅಂತ 6 ತಿಂಗಳಿದ್ವಿ. ಓಕೆ. ಆದಷ್ಟು ಬೇಗ ಬೆಂಗಳೂರಿಗೆ ರಿಟರ್ನ್ ಹೆಂಗ್ ಅನಿಸ್ತು ನಿಮ್ಗೆ? ಅಲ್ಲಿ ಇರಕ್ಕೆ ಇಷ್ಟ ಅನಿಸ್ತಾ ಇಲ್ಲ ನಮ್ಮ ಬೆಂಗಳೂರೇ ಹೆಂಗ್ ಅನಿಸ್ತು? ನಮ್ಮ ಬೆಂಗಳೂರೇ ಇಷ್ಟ ಆಯ್ತು. ಅಫ್ಕೋರ್ಸ್ ಎಲ್ಲ ನಾವು ಹೋದ್ರೆ ಸುಮ್ಮನೆ ಹೋಗಿ ವಾಪಸ್ ಬರಕ್ಕೆ ಹೋಗಿ ವಾಪಸ್ ಬರಕ್ಕೆ ಆಗುತ್ತೆ ಅಷ್ಟೇನೆ. ಯಾಕೆಂದ್ರೆ ಅಲ್ಲಿ ಫುಡ್ಡು ಅದೆಲ್ಲ ನಮ್ಗೆ ಓಕೆ ಆಗುತ್ತೆ. ನಮ್ಮ ಹಸ್ಬೆಂಡ್ ಅವ್ರಿಗೆಲ್ಲ ಫುಡ್ ಎಲ್ಲ ಇಷ್ಟ ಆಗಲ್ಲ. ಓಕೆ. ನಮ್ಮ ಫುಡ್ ಎಲ್ಲ ಅಲ್ಲಿ ಜಾಸ್ತಿ ಕಮ್ಮಿ ಅಲ್ವಾ ಸಿಗೋದು? ಖಂಡಿತ ಹೌದು. ಎಲ್ಲರಿಗೂ ಸೆಟ್ ಆಗೋದು ಕಷ್ಟ. ಈ ಫುಡ್ ಅವ್ರಿಗೆ ಅಲ್ಲಿ ಸೆಟ್ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ನಾವು ಬೇಗ ರಿಟರ್ನ್ ಹೋಗಿ ರಿಟರ್ನ್ ವಾಪಸ್ ಬಂದಿದ್ದು ಅಷ್ಟೇ. ಒಟ್ಟಿನಲ್ಲಿ ಇದ್ವಿ, ಆ ಟೈಮಲ್ಲಿ ಇದ್ಬಿಟ್ಟು ಬಂದ್ಬಿಟ್ಟು. ರೆಡಿ ಇದೆಯದು? ಇದು ರೆಡಿ ಇದೆ, ಉಲ್ಟಾ ಮಾಡಬೇಕೀಗ. ಓಕೆ. ಎರಡು ಕಡೆ ಬೇಕು. ಎರಡು ಕಡೆನೂ ಬೇದ್ರೆ ರೊಟ್ಟಿ ಚೆನ್ನಾಗಿರೋದು. ಉಲ್ಟಾ ಮಾಡ್ತೀನಿ. ಓಕೆ. ಐಡಿಯಾ ಚೆನ್ನಾಗಿದೆ, ಬೇಗನೂ ಆಗುತ್ತೆ. ಸೊ ಟೈಮ್ ಸೇವ್ ಆಗುತ್ತೆ. ನೀವು ನಮ್ಗೆ ಬೇಕೇ ಬೇಕು, ಏಕೆಂದರೆ ನೀವು ತವಾ ವೆಯ್ಟ್ ಮಾಡಿ ಅದು ತಣ್ಣಗಾಗೋರು ಕಾಯಬೇಕು ನಾವು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಪೇಪರಲ್ಲಿ ಮಾಡಿದ್ರೆ ಇಷ್ಟಪಡಲ್ಲ. ಓಕೆ. ಹೆಂಚಲ್ಲಿ ಮಾಡಿದ್ರೆ ಇಷ್ಟಪಡಲ್ಲ, ಅದಕ್ಕೆ ನಾನು ಡೈರೆಕ್ಟಾಗಿ ಹೆಂಚಿ. ಆಯಿತು. ಮೊಮ್ಮಕ್ಕಳೆಲ್ಲ ಇವಾಗ ರಜಕ್ಕೆ ಹಂಗಾದ್ರೆ ಯಾರು ಬಂದಿಲ್ವಾ ಇಲ್ಲಿ? ಇನ್ನು ಚಿಕ್ಕವರು ಅಂತ ಬೇರೆ? ಚಿಕ್ಕವರು. ನನಗೆ ಹೆಣ್ಮಕ್ಳಿಲ್ಲ, ಇಬ್ರು ಗಂಡ್ಮಕ್ಳು ಇರೋದು. ಗ್ಯಾಸ್ ಆಫ್ ಮಾಡಬೇಕಿಲ್ಲ. ಓಕೆ. ಆಗಿದೆ ರೊಟ್ಟಿ ರೆಡಿ ಇದೆಯಾ? ಓಕೆ. ಅದು ಸರ್ವ್ ಮಾಡ್ಕೊಳ್ಳೋಣ. ಹಾಂ ಸರ್, ಮಾಡ್ಕೊಳ್ಳಿ. ಸೊ ನಿಮ್ಮ ಲೈಫಲ್ಲಿ ತುಂಬ ಮರೆಯೋಕ್ಕಾಗ್ದಿರೋಂಥ ಬೆಸ್ಟ್ ಮೂಮೆಂಟ್ ಯಾವುದು? ಅಂದರೆ ಖುಷಿಯಾಗಿ ಯಾವುದಾದ್ರೂ ದಿನಗಳಿದೆ ಅಂತಂದರೆ ಹಂಚ್ಕೊಳ್ಳಿ ಅಮ್ಮ ನಮ್ಮ ಜೊತೆ. ಏನಿದೆ? ಮಗನ ಮದುವೆ ಮಾಡಿರೋದು ಖುಷಿ. ಚಿಕ್ಕ ಮಗನ ಮದುವೆ ನಾವೇನೋ ಅಂದ್ಕೊಂಡೆ ತುಂಬ ಚೆನ್ನಾಗಿ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಾಯಿತು. ಮಗನ ಮದುವೆ ಚೆನ್ನಾಗಾಯಿತು. ಮೊಮ್ಮಗನ ಫಂಕ್ಷನ್ ಮಾಡಿದ್ವಿ, ಅದು ತುಂಬ ಚೆನ್ನಾಗಾಯಿತು. ಸೊ ದೊಡ್ಡ ಮಗನ ವಿಷಯದಲ್ಲಿ? ದೊಡ್ಡ ಮಗನ ಮೊಮ್ಮಗ, ಅವ್ರ ಮಗ ಆಗಿದೆಯಲ್ಲ, ಆ ಮಗನ ಮೊಮ್ಮ. ಸೊ ನಿಮ್ಗೆ ಅದು ತುಂಬ ಖುಷಿ ವಿಚಾರ? ತುಂಬ ಖುಷಿ ವಿಚಾರ. ಓಕೆ. ಸೊ ಯೂಶ್ವಲಿ ಲೈಫಲ್ಲಿ ಹ್ಯಾಪಿ ಅನ್ನೋದು ಎಲ್ಲರಿಗೂ ಇದ್ದಿರುತ್ತೆ. ಸೊ ನಮ್ಗೆ ಈ ಥರ ದಿನಗಳು ಬರಬಾರ್ದಿತ್ತು ಅನ್ನೋಂಥ ಯಾವುದಾದ್ರೂ ಒಂದು ಬ್ಯಾಡ್ ಇನ್ಸಿಡೆಂಟ್ ಏನಾದರೂ ನಿಮ್ಮ ಲೈಫಲ್ಲಿ ಆಗಿದೆಯಾ? ಇಲ್ಲ ಇವಾಗ ಹ್ಯಾಪಿ ಲೈಫ್ ಲೈಫಲ್ಲಿ ಇದ್ದೇ ಇರುತ್ತೆ. ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಹೇಳ್ಬೋದು. ಇಲ್ಲ, ನಮ್ಮ ಹಸ್ಬೆಂಡ್ಗೆ ಎಲ್ಲಿ ಅಪ್ಸೆಟ್ ಆಗಿತ್ತು. ಓಕೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ, ಅದು ತುಂಬ ನಮಗೆ ನೋವು ಕೊಡ್ತು. ಬೇಜಾರಾಗಿದ್ದ ದಿನ ಅಂದರೆ ನಿಮಗೆ ಹಸ್ಬೆಂಡ್ ಏನು ಹುಷಾರಿರಲಿಲ್ಲ ಅವ್ರಿಗೆ? ನನಗೆ ಸ್ವಲ್ಪ BP ಜಾಸ್ತಿ ಆಗೋಗಿತ್ತು. ಓಕೆ. ಅವರಿಗೆ ಒಂಥರ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ರು. ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇತ್ತು. ಈಗಲೂ ಅವ್ರಿಗೆ ಹೆಲ್ತ್ ಇಶ್ಯೂನೇ ಇದೆ. ಓಕೆ. ಓಕೆ. ಅದೊಂಥರ ತುಂಬ ಬೇಜಾರಾಗುತ್ತೆ. ಸೊ ಈಗ ಇರೋದ್ರಲ್ಲಿ ಟ್ರೀಟ್ಮೆಂಟ್ ಎಲ್ಲ ಇರೋದ್ರಿಂದ ಬೆಟರ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದೀವಿ, ಪರವಾಗಿಲ್ಲ, ಆರಾಮಿದ್ದಾರೆ. ಒಳ್ಳೇದಾಗಲಿ. ರೆಸ್ಟಲ್ಲಿ ಇದ್ದಷ್ಟು ಆರಾಮಾಗ್ತಾರೆ. ಅಷ್ಟೇ. ಅವ್ರಿಗೆ ಯಾವಾಗಲೂ ಹೆಲ್ತ್ ಅಪ್ಸೆಟ್ ಆಗ್ತಾ ಇರುತ್ತೆ ಅವಾಗವಾಗ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತೀವಿ ಅಷ್ಟೇ. ಖಂಡಿತ ಒಳ್ಳೇದಾಗಲಿ. ಆ್ಯಕ್ಚುಲಿ ಸೇಫ್ ಆಗುತ್ತಲ್ಲ, ಡೋಂಟ್ ವರಿ. ಸೊ ಇದು ರೆಡಿ ಇದೆಯಲ್ಲ ಇದು? ಸೊ ರೊಟ್ಟಿಗೆ ಕಾಂಬಿನೇಷನ್ ಯೂಶ್ವಲಿ ನೀವೇನು ಮಾಡ್ತೀರಾ? ನಾವು ಮೊಸರು, ಉಪ್ಪಿನಕಾಯಿ, ತುಪ್ಪ ಹಾಕೊಂಡು ತಿಂತೀವಿ. ಸೊ ಇದಕ್ಕೆಲ್ಲ ಪಲ್ಯಗಳೆಲ್ಲ ಏನು ಸೆಟ್ ಆಗಲ್ಲ? ಇದು ನಾವು ಮಸಾಲೆ ಹಾಕಿರ್ತೀವಲ್ವಾ, ಕರೆಕ್ಟ್. ಬೇಕಂದ್ರೆ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಪಲ್ಯಗಿಂತಲೂ ನಮಗೆ ಮೊಸರು ನಂಚ್ಕೊಂಡ್ಬಿಡ್ತಾರಲ್ವಾ, ಇದಕ್ಕೆಲ್ಲ ಹಾಕಿರ್ತೀವಿ. ಮೊಸರು, ಉಪ್ಪಿನಕಾಯಿ, ಆನಿಯನ್ ಎಲ್ಲ ಇರೋದ್ರಿಂದ ಮೊಸರು, ಉಪ್ಪಿನಕಾಯಿ, ತುಪ್ಪದ ಜೊತೆ ತಿಂತಾರೆ. ಇಲ್ಲಾಂದರೆ ಬೆಣ್ಣೆ ಇದ್ರೆ ಹಾಕ್ಕೊಳ್ತಾರೆ, ಅವ್ರ ಇಷ್ಟ. ಅದು ಇದು ನಮ್ಮ ಮನೆ ಮಸಾಲೆ ಅಕ್ಕಿ ರೊಟ್ಟಿ ರೆಡಿ ಇದೆ. ಓಕೆ. ಟೇಸ್ಟ್ ನೋಡಿ. ಖಂಡಿತ. ಥ್ಯಾಂಕ್ ಯು. ಸೊ ಇವ್ರು ನಮಗೋಸ್ಕರ ಮಸಾಲೆ ಅಕ್ಕಿ ರೊಟ್ಟಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳೋಕ್ಕೆ. ಸೊ ಇನ್ಯಾಕೆ ತಡ ಮಾಡೋದು, ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ನಮಗೋಸ್ಕರ ರೆಡಿ ಇರೋ ಮಸಾಲೆ ಅಕ್ಕಿ ರೊಟ್ಟಿ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಅಕ್ಕಿ ರೊಟ್ಟಿ ಕಾಂಬಿನೇಷನ್. ಸೊ ಉಪ್ಪಿನಕಾಯಿ ಹಾಕೋತಾ ಇದ್ದೀನಿ. ಮೊಸರು ಅಲ್ಲ? ಮೊಸರು ಮಿಕ್ಸ್ ಇಲ್ವಾ? ಮಿಕ್ಸ್ ಏನಿಲ್ಲ, ಅದು ಬೇರೆ ಇದ್ರೆ ತುಪ್ಪ ಯೂಶ್ವಲಿ ರೊಟ್ಟಿ ಮೇಲೆ ಹಾಕೊಂಬಿಡೋಣ. ತುಪ್ಪ. ಓಕೆ, ಟೇಸ್ಟ್ ಮಾಡೋಣ. ಸೊ ಫಸ್ಟ್ ನಾನು ಉಪ್ಪಿನಕಾಯಿ ಜೊತೆ ಟೇಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಉಪ್ಪಿನಕಾಯಿ ಸ್ವೀಟ್ ಇದೆಯಲ್ಲ, ಅದಕ್ಕೆ ನಾವು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿರ್ತೀವಿ. ಓಕೆ. ಅದಕ್ಕೆ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಉಪ್ಪಿನಕಾಯಿ. ನಮ್ಮ ಅಡುಗೆಗೆಲ್ಲ ಬೆಲ್ಲ ಯೂಸ್ ಮಾಡೇ ಮಾಡ್ತೀವಿ ನಾವು. ಆ್ಯಕ್ಚುಲಿ ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಮೇನ್ ಥಿಂಗ್ ರೊಟ್ಟಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ವೆರಿ ಟೇಸ್ಟಿ. ನೀವು ಹೇಳ್ದಂಗೆ ತುಂಬ ಮಸಾಲೆ ಇದರಲ್ಲೇ ಆ್ಯಡ್ ಆಗಿರೋದ್ರಿಂದ ಅದಕ್ಕೆ ನಂಚ್ಕೊಳಕ್ಕೆ ಚಟ್ನಿ ಬೇಕಾಗಿಲ್ಲ, ಉಪ್ಪಿನಕಾಯಿ ಮೊಸರಿದ್ರೆ ಸಾಕು. ಓಕೆ. ತುಪ್ಪದ ಜೊತೆ ಕಾಂಬಿನೇಷನ್ ನೋಡ್ತಾ ಇದ್ದೀನಿ. ತುಪ್ಪದ ಜೊತೆ ತುಂಬ ಇದೆ ಫ್ಲೇವರ್ ಹಾಕ್ರಿ.
ಬಿಸಿ ರೊಟ್ಟಿ ಮೇಲೆ ಆ ತುಪ್ಪ ಹಾಕಿರೋದ್ರಿಂದ ತುಂಬ ಘಮ ಘಮ ಅಂತ ಫ್ಲೇವರ್ ಬರ್ತಾ ಇದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವೆರಿ ಟೇಸ್ಟಿ. ರೊಟ್ಟಿ ಅಂತೂ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಆನಿಯನ್ನು, ಕ್ಯಾರೆಟು ಏನೇನು ಮಿಕ್ಸ್ ಮಾಡಿದ್ದಾರೆ ಅದೆಲ್ಲ, ಅದ್ರ ಜೊತೆ ಈ ಸ್ವೀಟ್ ಉಪ್ಪಿನಕಾಯಿ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಉಪ್ಪಿನಕಾಯಿ. ಸೊ ಕಾಂಬಿನೇಷನ್ ಇದು ಎರಡೂ ಹೇಳಬೇಕಂದ್ರೆ ಹಾಸಮ್. ಸೊ ನೀವು ನಮಗೋಸ್ಕರ ಇವತ್ತು ಸ್ಪೆಷಲ್ ಡಿಶ್ನ ಮಾಡಿಕೊಟ್ಟಿರೋದ್ರಿಂದ ನಮ್ಮ BR ಕಿಚನ್ ಕಡೆಯಿಂದ ನಿಮಗೊಂದು ಸ್ಮಾಲ್ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ನೋಡೋದಲ್ಲ ವೀಕ್ಷಕರೇ, ಇವತ್ತು ಅಮೃತ ಮೇಡಮ್ ನಮಗೋಸ್ಕರ ಮಸಾಲೆ ಅಕ್ಕಿ ರೊಟ್ಟಿನ ರೆಡಿ ಮಾಡಿಕೊಟ್ಟಿದ್ರು. ತಿಂದು ಟೇಸ್ಟ್ ನೋಡಿ ರುಚಿ ಹೇಗಿದೆ ಅಂತ ನಾನು ಹೇಳಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ನಮ್ಮ BR ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲ್ನ ಶೇರ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ನಮಸ್ಕಾರ.